ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂಗೆ ಮೂಡಾ ತನಿಖೆಯ ಟೆನ್ಷನ್ ಆಗಿದ್ರೆ ಸಚಿವರಿಗೆ ಕುರ್ಚಿ ಟೆನ್ಷನ್ ಶುರುವಾಗಿದೆ. ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರಾ ಹಾಗಾದರೆ ಸಚಿವ ಸತೀಶ್ ಜಾರಕಿಹೊಳಿ? ದಿನದಿಂದ ದಿನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ದಲಿತ ಸಚಿವರ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗಿದ್ದರು. ಬಳಿಕ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಅರ್ಧ ಗಂಟೆ ಮಾತುಕತೆ ನಡೆದಿತ್ತು. ಬೆಳಗಾವಿಗೆ ಬಂದರು ಸಚಿವ ಸತೀಶ್ ಜಾರಕಿಹೊಳಿ. ಅದಾದ ನಂತರ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭೇಟಿಯಾಗ್ತಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲೇ ಈ ಭೇಟಿ ನಡೆಯುತ್ತೆ. ಕ್ಷೇತ್ರದ ಸಮಸ್ಯೆಯ ಜೊತೆ ಸತೀಶ್ ಅವರನ್ನ ಭೇಟಿಯಾದ್ರು, 1-to-1 ಚರ್ಚೆ ಮಾಡಿದ್ರು ಅನ್ನುವಂತಹ ವಿಚಾರ. ಕ್ಷೇತ್ರದ ಟೋಲ್ ಸಮಸ್ಯೆಯ ಬಗ್ಗೆ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಮಾಡಿ ಕಾರ್ಯಕರ್ತರು ನಾಯಕರನ್ನ ದೂರ ಇಟ್ಟು 5 ನಿಮಿಷ ಪ್ರತ್ಯೇಕವಾಗಿ ಮಾತನಾಡಿದ್ರು. 5 ನಿಮಿಷಗಳ ಕಾಲ ಸತೀಶ್ ಜಾರಕಿಹೊಳಿ ಹಾಗೂ ವಿಜೇಂದ್ರ 1-to-1 ಚರ್ಚೆಯನ್ನ ಮಾಡಿದ್ದಾರೆ. ಒಂದು ಕಡೆ ಸ್ವಪಕ್ಷದ ನಾಯಕರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನ ನಡೆಸ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ. ಅದಾದ ನಂತರ ಈಗ ಪ್ರತಿಪಕ್ಷ ನಾಯಕರ ಜೊತೆ ಮಾತನಾಡಿರುವಂಥದ್ದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಕ್ಷೇತ್ರದ ಸಮಸ್ಯೆಯ ಕುರಿತಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಆದರೆ ಇನ್ಸೈಡ್ ಏನಾಗಿದೆ ಅನ್ನೋದು ಬಹಳ ಕುತೂಹಲ. ಭೇಟಿ ಪಾಲಿಟಿಕ್ಸ್ ಇಲ್ಲಿಗೆ ಮುಗಿಯಲ್ಲ. ವಿಜೇಂದ್ರ ಅವರನ್ನ ಭೇಟಿ ಆದ ನಂತರ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಆಗ್ತಾರೆ. ನಿನ್ನೆ ಖರ್ಗೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ರು. ಡಿಕೆ ಶಿವಕುಮಾರ್ ಇವತ್ತು ಖರ್ಗೆ ನಿವಾಸದಲ್ಲಿ ಮತ್ತೊಮ್ಮೆ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕಳೆದ 3 ದಿನದಲ್ಲೇ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಮೀಟಿಂಗ್ ಆಗಿದೆ. 2ನೆಯ ಮಾತುಕತೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಾವಿದ್ದೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಬದಲಾವಣೆ ಸಂದರ್ಭ ಬಂದ್ರೆ SC/STಗೆ ಅವಕಾಶವನ್ನ ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಖರ್ಗೆ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಸತೀಶ್ ನಿವಾಸಕ್ಕೆ ಡಿಕೆ ಸುರೇಶ್ ಅವರು ಬರ್ತಾರೆ. ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ ಅಂತ ಡಿಕೆ ಸುರೇಶ್ ಅವರು ರಿಯಾಕ್ಟ್ ಮಾಡ್ತಾರೆ. ಕನಕಪುರ ವಿಚಾರವಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಅಂತ ಡಿಕೆ ಸುರೇಶ್ ಅವರು ಹೇಳ್ತಾರೆ. ಬಹಳಷ್ಟು ಮೀಟಿಂಗ್ಗಳಾಗ್ತಾ ಇದೆ. ಅದು ಸತೀಶ್ ಜಾರಕಿಹೊಳಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು. ಗೃಹ ಸಚಿವ ಪರಮೇಶ್ವರ್ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದು ಕ್ಷೇತ್ರದ ವಿಚಾರಕ್ಕೆ ನಡೆದಂತಹ ಮಾತುಕತೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಅದಾದ ನಂತರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮೀಟ್ ಮಾಡಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ ತಂಡ ಬಂದಿದ್ರು. ಸೊ ಸಮಸ್ಯೆ ಇದೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ವಿ ಅವರಿಗೆ. ರೀಸನ್ ಏನಿಲ್ಲ, ಏನು ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರಲೇಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಇದ್ದೇ ಇರ್ತದೆ. ಕಾನ್ಸ್ಟಿಟ್ಯೂನ್ಸಿದು, ಜಿಲ್ಲೆಯದ್ದು ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ಸೊ ಹೀಗಾಗಿ ಬರ್ತಾರೆ, ಅದನ್ನ ಸಾಲ್ವ್ ಮಾಡ್ತೀವಿ. ಇದೊಂದು ರೂಟೀನ್ ಪ್ರೊಸೆಸ್. ಈ ಸಮಯ ಮತ್ತೆ ಅವ್ರ ರಸ್ತೆ ಕೆಟ್ಟಿದ್ರೆ ಮತ್ತೆ ಬರಬಾರ್ದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈಗಂತ ಆಗುವಂಥ ಸನ್ನಿವೇಶ ಇಲ್ಲ, ಅವಕಾಶ ಇಲ್ಲ. 1 ವರ್ಷ ಆಯ್ತು ಕರೆಕ್ಟ್. ಇದೆ ಮೈಸೂರು ದಸರಾದಲ್ಲಿ 3 ತಾರೀಕು ಅಕ್ಟೋಬರ್ 3ರಿಂದ 1 ವರ್ಷ ಆಯ್ತು. ನಾವೀಗ ಬಸ್ ಒಂದು ಅಲ್ಲೇ ನಿಂತಿದೆ. ಅದು ಹೀಗೆಲ್ಲ ಬೈ ರೋಡ್ ಹೋಗ್ತಾ ಇದ್ವಿ, ಒಬ್ಬರೇ ಹೋಗ್ತಾ ಇದ್ವಿ ಮೈಸೂರಿಗೆ. ಅವಾಗ ಕೂಡ ಭೇಟಿಯಾಗಿದ್ವಿ. ಇದು ಇಶ್ಯೂ ಬಂದದ್ದು 3 ತಿಂಗಳು ಈ ಕಡೆ ಮೂಡ. ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ, ಭೇಟಿ ಆಗ್ತಾನೆ ಇದ್ದೀವಿ. ಅದಾದಮೇಲೆ ಇನ್ನೊಂದು ಬೋರ್ಡ್ ಕಟ್ಟಬೇಕಾಗಿದೆ ನಮಗೂ. ನಿರಂತರವಾಗಿ ಡೆಲ್ಲಿ ಭೇಟಿ ಸಹಜ. ಪಕ್ಷದ ಪರವಾಗಿ ನಿಂತಿದ್ವಿ. ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ.
ನಾವ್ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಆ್ಯಂಡ್ ಬರೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ. ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಅವ್ರು ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ, ಕೆಲಸ ಮಾಡ್ತಾರೆ ಪಕ್ಷಕ್ಕೆ. ಅದನ್ನು ಕೂಡ ಗಮನಿಸ್ತದೆ ಪಕ್ಷ. ಯಾರೆಲ್ಲ ರಹಸ್ಯ ಸಭೆಗಳನ್ನ ಅಥವಾ ಈ ಥರ ಸಭೆಗಳನ್ನ ಮಾಡ್ತಾರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಲ್ಲ, ಅದು ಪಕ್ಷದ ವಿರೋಧವಾಗಿದ್ದರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರ್ಬೋದು, ಮಾಡ್ಬೋದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ. ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದೆಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ. ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನೂ ಇದೆ, ರಾಜ್ಯ ಹೆದ್ದಾರಿ. ನಮ್ಮ ಜಿಲ್ಲೆಯಲ್ಲಿ 2 ಟೋಲ್ ಬರ್ತಾ ಇದೆ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ, ಬಡವರಿಗೆ ಅನಾನುಕೂಲ ಆಗಿದೆ. ಒಂದೇ ಜಿಲ್ಲೆಯಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು ಮತ್ತು 3 ಜಿಲ್ಲೆ ಜನ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲನ್ನು ಶಿಫ್ಟ್ ಮಾಡಬೇಕು. ಪಕ್ಷದ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ. ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಆ ಟೋಲನ್ನು ಏನಿವತ್ತು ಅನಾನುಕೂಲ ಆಗ್ತಾಯಿದೆ ನಮ್ಮ ತಾಲೂಕಿನ ಜನತೆಗೆ, ಆ ಟೋಲನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಶೀಘ್ರದಲ್ಲೇ ಒಂದು ಸಭೆನೂ ಕೂಡ ಕರಿತೇನೆ, ಅಧಿಕಾರಿಗಳ ಸಭೆಯನ್ನು ಕರಿತೇನೆ, ಚರ್ಚೆ ಮಾಡೋಣ ನಮ್ಮ ಮಾತನ್ನು ಸಚಿವರು ಹೇಳಿದರು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ. ಅದನ್ನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ. ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ CM ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಕ್ಯಾಂಪೇನ್ ಅದು 5 ವರ್ಷ 7 ವರ್ಷದಿಂದ ನಡೀತಾ ಇದೆ ರೀ. ಸೊ ನೋಡೋಣ, ಟೈಮ್ ಸಂದರ್ಭ ಬಂದಾಗ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತದೆ. ತಂದೆಯವರು ಯಾವಾಗಲೂ ಹೋಗ್ತಿರ್ತಾರೆ, ರೆಗ್ಯುಲರ್ ಭೇಟಿಯಾಕೆ. ಎಲ್ಲ ರಾಹುಲ್ ಗಾಂಧೀಜಿಯವರು ಆಯಿತು, ಖರ್ಗೆ ಸರ್ ಅವರು ಆಯಿತು, ಅವ್ರು ಯಾವಾಗಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿಲಿ. ಮೇಡಮ್, ಈಗ CM ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಮಾತುಗಳು ಇಲ್ಲ. ಈಗ ಮೊನ್ನೆ ನಡೆದಂಥ ಏನು ಇದಿತ್ತೆ, ಡಿಸೆಂಬರಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದ್ದಾರಲ್ಲ. ಸೊ ನೋಡೋಣ, ಆ ಬೇಸಿಸ್ ಮೇಲೆ ಮುಂದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.